ಬ್ರೋ ಓಕೆ. ಹಾಯ್, ಮೈಕಲ್ ಮುಂಚೆ ಬರ್ಗರ್ ಟ್ರಕ್ ಮಾಡ್ತಾ ಇದ್ದ, ಇವತ್ತು ಒಂದು ರೆಸ್ಟೋರೆಂಟ್ ಮಾಡಿದ್ದಾನೆ. ಇಟ್ಸ್ ವೆರಿ ನೈಸ್. ಒಂದು ಒಳ್ಳೆ ಗ್ರೋತ್ ಆ್ಯಕ್ಚುಲಿ. ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಿಗೆ ಇದರಿಂದ ಇನ್ನೂ ದೊಡ್ಡದಾಗಿ ಮಾಡೋ ಯೋಚನೆ ಇದೆ ಅವನಿಗೆ. ಬಿಗ್ ಬಾಸ್ ಮನೆ ಒಳಗೆ ಕೂಡ ಹೇಳ್ತಾ ಇದ್ದ ಸುಮಾರಷ್ಟು ಐಡಿಯಾಗಳು. ಸೊ ಅವಾಗೆಲ್ಲ ಕೇಳಿ ತುಂಬ ಖುಷಿಯಾಗಿತ್ತು. ಮೈಸೂರಲ್ಲೂ ಮಾಡ್ತೀನಿ ಅಂತ ಹೇಳಿದ್ದಾನೆ. ಈಗ ಬ್ಯಾಂಗ್ಳೂರಲ್ಲಿ ಒಂದು 10 ಬ್ರಾಂಚ್ ಮಾಡಬೇಕು ವಿತಿನ್ ದಿಸ್ ಇಯರ್ ಎಂಡ್ ಅಂತ ಹೇಳಿದ್ದಾನೆ. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಷ್ಟೇ. ಮೈಕಲ್ ತಾಯಿ ಅವರು ಮಾಡಿಕೊಟ್ರು ಬರ್ಗರ್ ಹೆಂಗಿತ್ತು ಬ್ರೋ? ಸಕ್ಕತ್ತಾಗಿತ್ತು. ಅವ್ರು ಆ್ಯಕ್ಚುಲಿ ಒಳಗಡೆ ಇದ್ದಾಗ, ಅಂದರೆ ಕ್ರಿಸ್ಮಸ್ ಆದಮೇಲೆ ಅವರು ಬಿಗ್ ಬಾಸ್ ಮನೆಗೆ ಒಂದಷ್ಟು ಬರ್ಗರ್ಸ್ ತಂದಿದ್ರು. ಮನೆಯವರೆಲ್ಲ ತಂದಿದ್ರಲ್ಲ ಆ ಟೈಮ್ಗೆ. ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಒಳಗೆ ಬಿಟ್ಟಿರಲಿಲ್ಲ. ನಾರ್ಮಲಾಗಿ ಮಾಡಿಕೊಟ್ಟಿದ್ರು, ಅದೇ ಸಖತ್ ಟೇಸ್ಟಿಯಾಗಿತ್ತು. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಮಾಡಿಕೊಟ್ಟಿದ್ರು, ಸಖತ್ತಾಗಿತ್ತು. ಸೊ ಎಲ್ಲರೂ ಬಂದು ಬರ್ಗರ್ಸ್ನ ಟ್ರೈ ಮಾಡಬೇಕು. BYOB, ಬಿಲ್ಡ್ ಯುವರ್ ಓನ್ ಬರ್ಗರ್ಸ್ ಅಂತ. ಸೊ ಪ್ಲೀಸ್ ಕಮ್ ಹಿಯರ್ ಆ್ಯಂಡ್ ಟ್ರೈ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ರಾಮರಸ ಎಲ್ಲಿವರೆಗೆ ಬಂದರೆ? ರಾಮರಸ ನಡೀತಾ ಇದೆ. ಒಂದು 15 ದಿನ ಆಗಿದೆ. ಇನ್ನೊಂದು 2 ದಿನದ ಆದರೆ ಫಸ್ಟ್ ಸ್ಕೆಡ್ಯೂಲ್ ಮುಗಿಯುತ್ತೆ. ಸೊ ಸೆಕೆಂಡ್ ಸ್ಕೆಡ್ಯೂಲ್ ಒಂದು 20 ದಿನ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಅದೊಂದು ಸೆಟ್ ವರ್ಕ್ ಆಗಬೇಕು. ಅದಾದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಒಂದು ಕನ್ಫ್ಯೂಷನ್ ಇದೆ, ಹೋಲ್ ಮೂವಿಲಿ ಇರ್ತೀರಾ ನೀವೇ ಆ ಸಿನಿಮಾ? 100%. ಯಾಕೆ? ಡೌಟ್ ಇತ್ತು, ಅದಕ್ಕೋಸ್ಕರ. 100% ಇರ್ತೀನಿ ನಾನು. ಸರ್, ಯಾವಾಗ ರಿಲೀಸ್ ಆಗ್ಬೋದು ಅದರದ್ದು ಪ್ಲಾನ್? ನವಂಬರ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಿಂಗರ್ಸ್ ಕ್ರಾಸ್ಡ್, ವಿಲ್ ವೇಟ್ ಆ್ಯಂಡ್ ವಾಚ್. ಯಾಕಂತಂದರೆ ಸಿನಿಮಾ ನಾವು ಅಂದ್ಕೊಂಡಂಗೆ ಯಾವಾಗಲೂ ಆದರೆ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟದ್ದು ಏನಾದರೂ ಆಯಿತು ಅಂದರೆ 1-2 ತಿಂಗಳು ಮುಂದೆ ಹೋಗುತ್ತೆ. ಸೊ ನವಂಬರ್, ಟೆಂಟೇಟಿವ್ಲಿ ನವಂಬರ್. ಸರ್, ರಾಮರಸ ಕುಡ್ದು ಸುದೀಪ್ ಸರ್ ಏನು ಅದು ರಾಮರಸ ಅಂದ್ಬಿಟ್ಟು ನೀರು ಕೊಟ್ಟಿದ್ರು, ಏನಿಲ್ಲ ಅಂತಂದರು. ಬಟ್ ವೆರಿ ಹ್ಯಾಪಿ ಅವ್ರು ಬಂದು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿದ್ರು. ತುಂಬ ಗೆಸ್ಟ್ ಆಗಿ ಕಾಣಿಸ್ತಾರೆ ಇಲ್ಲ ಬ್ರದರ್, ಆ ಥರ ಎಲ್ಲ ಏನಿಲ್ಲ. ಯಾಕಂದರೆ ಈವೆಂಟ್ಗೆ ಗೆಸ್ಟ್ ಆಗಿ ಬಂದಿದ್ರು, ಸಿನಿಮಾದಲ್ಲಿ ಏನಾರೋದು ಆ ಥರ ಯಾವುದೂ ಇಲ್ಲ. ಥ್ಯಾಂಕ್ ಯು.